ಐಫೋನ್ ಟು ಪಿ ಸಿ ಡಾಟಾ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. iOS ಆ್ಯಪ್ ಸ್ಟೋರ್ಗೆ ಹೋಗಿ ಅಲ್ಲಿ ವೂಲ್ ಫೈಲ್ಸ್ ಅಂತ ಟೈಪ್ ಮಾಡಿ. ಬಂತು ನೋಡಿ, ಅದೇ ವೂಲ್ ಫೈಲ್ ಮ್ಯಾನೇಜರು. ಇದನ್ನು ಇನ್ಸ್ಟಾಲ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ. ಇಲ್ಲಿ ಡೌನ್ಲೋಡ್ ಅನ್ನೋದು ಇದೆಯಲ್ಲ, ನೀವೇನೇ ಮೂವ್ ಮಾಡಿದ್ರು ಟ್ರಾನ್ಸ್ಫರ್ ಮಾಡಿದ್ರು ಇದೇ ಫೋಲ್ಡರ್ಗೆ ಬರೋದು. ಈಗ ಫೋಟೋ ಹೋಗಿ ಇಲ್ಲಿಂದ ಒಂದು ವಿಡಿಯೋ ಟ್ರಾನ್ಸ್ಫರ್ ಮಾಡ್ತೀನಿ. ಅಲ್ಲಿಗೆ ಶೇರ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಇದೆ ಸೇವ್ ಟು ವೂಲ್ಸ್ ಅಂತ. ಸೇವ್ ಟು ವೂಲ್ ಫೈಲ್ಸ್ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಕೆಳಗಡೆ ಸೇವ್ ಕ್ಲಿಕ್ ಮಾಡಿ, ಡನ್ ಕೊಡಿ. ಈಗ ತಿರ್ಗಾ ವಾಪಸ್ ಬ್ಯಾಕ್ ಬಂದ್ಬಿಡಿ. ವೂಲ್ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿ. ಇಲ್ಲಿ ಡೌನ್ಲೋಡಲ್ಲಿ ನಿಮ್ಮ ಫೈಲ್ ಇಲ್ಲಿ ಬಂದಿದೆ. ಈಗ ಬ್ಯಾಕ್ ಬಂದ್ಬಿಡಿ. ವೈಫೈಗೆ ಹೋಗಿ ನಿಮ್ಮ ಯಾವ ಫೈಲ್ನ ಟ್ರಾನ್ಸ್ಫರ್ ಮಾಡಬೇಕು ಆ ಪಿ ಸಿಗೆ ನಿಮ್ಮ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿದ್ದೀನಿ ನಾನು. ತಿರ್ಗಾ ವೂಲ್ ಫೈಲ್ಸ್ಗೆ ಹೋಗಿ ಅಲ್ಲಿ ಬಿಲ್ಟಿನ್ ಸರ್ವರ್ನ ಸ್ಟಾರ್ಟ್ ಮಾಡಿ. ನೋಡಿ, ಈ FTPನ ನಿಮ್ಮ ಪಿ ಸಿನಲ್ಲಿ ಟೈಪ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ ನೋಡಿ ಮುಂದಿನ ಸ್ಕ್ರೀನಲ್ಲಿ. ಪಿ ಸಿಗೆ ಹಾಟ್ಸ್ಪಾಟ್ ಕನೆಕ್ಟ್ ಆಗಿದೆ. ಇಲ್ಲಿ ಮೈ ಕಂಪ್ಯೂಟ್ರಿಗೆ ಹೋಗಿ ಅಲ್ಲಿ ಆ್ಯಡ್ ನೆಟ್ವರ್ಕ್ ಹೋಗಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ತಿರ್ಗಾ ನೆಕ್ಸ್ಟ್ ಮಾಡಿ. ಇಲ್ಲಿ ನಿಮ್ಮದು FTP ಅಡ್ರೆಸ್ ತೋರಿಸೋದ್ನಲ್ಲ, ಅದು ಏನು ಹಾಗೇ ಇದೆ ಅದನ್ನು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ದೀನಿ. ತಿರ್ಗಾ ನೆಕ್ಸ್ಟ್ ಮಾಡಿ. ಲಾಗಿನ್ ಮೋಸು ತಿರ್ಗಾ ಹಂಗೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ. ಡನ್ ಮಾಡಿ, ಫಿನಿಷ್ ಮಾಡಿ. ಈಗ ಇಲ್ಲಿ ನಿಮ್ಮ ನೆಟ್ವರ್ಕ್ ಫೋಲ್ಡ್ರು ಇಲ್ಲಿ ಬಂದಿದೆ. ಈಗ ನೋಡಿ, ಡೌನ್ಲೋಡು ನಿಮ್ಮ ವೂಲ್ ಫೈಲ್ಸ್ ಇರೋದು ಇಲ್ಲಿ ಡೌನ್ಲೋಡ್ ಫೈಲ್ ಬಂದಿದೆ. ಇದನ್ನು ಈಗ ಓಪನ್ ಮಾಡ್ತೀನಿ. ನಾನು ಮೂವ್ ಮಾಡಿರೋ ಫೈಲ್ ಇಲ್ಲಿರುತ್ತೆ. ನೋಡಿ, ಇಲ್ಲಿದೆ. ಈಗ ಇದನ್ನು ರೈಟ್ ಕ್ಲಿಕ್ ಮಾಡಿ, ಕಾಪಿ ಟು ಫೋಲ್ಡರು. ಆಲ್ರೆಡಿ ಐಫೋನ್ ಅಂತ ನಾನು ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡ್ರು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಓಕೆ ಮಾಡಿ. ಈಗ ನಿಮ್ಮ ಫೋನಿಂದ ಪಿ ಸಿಗೆ ಟ್ರಾನ್ಸ್ಫರ್ ಆಗ್ತಿದೆ ಡೇಟಾ. ಈಗ ಕಾಪಿ ಆಗಿದೆ. ಕ್ಲೋಸ್ ಮಾಡಿ. ಡೆಸ್ಕ್ಟಾಪ್ ಮೇಲೆ ಐಫೋನ್ ಫೋಲ್ಡರ್ ಇದೆಯಲ್ಲ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಫೈಲ್ ಬಂದಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ವಿಡಿಯೋ, ಇದು ಸ್ಯಾಂಪಲ್ ವಿಡಿಯೋ. ನೋಡಿ, ಪ್ಲೇ ಆಗ್ತಿದೆ ಸೇಮ್ ವಿಡಿಯೋ. ಈಗ ಬಂದಿದೆ ಇಲ್ಲಿ. ಈಗ ಸಿಸ್ಟಮಿಂದ ಪಿ ಸಿಯಿಂದ ನಿಮ್ಮ ಅದೇ ಸೇಮ್ ಡಾಟಾ ಏನಾದ್ರು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಸೇಮ್ ಅದೇ ಥರನೇ ತೋರಿಸ್ತೀನಿ. ನಿಮ್ಮ ಡೆಸ್ಕ್ಟಾಪ್ ಮೇಲಿರೋ ಫೈಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಸೇಮ್ ಮೈ ಕಂಪ್ಯೂಟ್ರಿಗೆ ಹೋಗಿ ಅಲ್ಲೇ ಡೌನ್ಲೋಡ್ ಫೈಲ್ ಓಪನ್ ಮಾಡಿ. ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ, ಅಷ್ಟೇ. ಈಗ ನಿಮ್ಮ ಫೈಲ್ಸ್ ಎಲ್ಲ ವೂಲ್ ಫೈಲ್ ಮ್ಯಾನೇಜರಲ್ಲಿ ಟ್ರಾನ್ಸ್ಫರ್ ಆಗಿರ್ತದೆ. ತೋರಿಸ್ತೀನಿ. ಈಗ ಇದು ಸ್ಟಾಪ್ ಮಾಡಿ ಸರ್ವರು. ಫೈಲ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸ್ಟಾರ್ಟಲ್ಲೇ ಇರಬೇಕು ಸರ್ವರು, ಇಲ್ಲವರೆ ಟ್ರಾನ್ಸ್ಫರ್ ಆಗೋಲ್ಲ. ಈಗ ಬ್ಯಾಕ್ ಬಂದು ರಿಫ್ರೆಶ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಆಲ್ ಫೈಲ್ಸು ಎಲ್ಲ ಬಂದಿದೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ
ಒಂದು ಸರಿ ನೆಟ್ವರ್ಕ್ ಆ್ಯಡ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಟೈಮ್ ಅದೇ ಇರುತ್ತೆ. ಆದರೆ ನೀವು ಓಲ್ಡ್ ಫೈಲ್ಸಲ್ಲಿ ಹೋಗಿ ಬಿಲ್ಟಿನ್ ಸರ್ವರ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಪಿ ಸಿನಲ್ಲಿ ಟ್ರಾನ್ಸ್ಫರ್ ಆಗೋದು ಡೇಟಾ. ಆಲ್ರೆಡಿ ನೀವು ಮುಂಚೆನೇ ಡೌನ್ಲೋಡ್ ಫೈಲ್ಸ್ಗೆ ಎಲ್ಲ ಫೈಲ್ಸ್ನು ಮೂವ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಒಂದು ಸರಿ ಸ್ಟಾರ್ಟ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಎಲ್ಲ ಮುಗಿಯೋ ಗಂಟ ಹಾಗೇ ಇರಬೇಕು, ಆಮೇಲೆ ಸ್ಟಾಪ್ ಮಾಡಿ.